ಸಂಜೆಯ ತಂಪಾದ ಗಾಳಿಯಲ್ಲಿ ನಡುಕಾಡಿನ ಬಾಯಲ್ಲಿ ಒಂದೇ ಒಂದು ದೊಡ್ಡ ಮರ. ಆ ಮರದ ಮೇಲೊಂದು, ಪಕ್ಕದಲ್ಲಿ ತನ್ನ ಹೂವಿನ ಗುಟ್ಟು, ಕೊಕ್ಕಿನಲ್ಲಿ ಕೀಟ ಬೀಜ ಹಣ್ಣು ಸಾಗಿಸುತ್ತಾ ಓಡಾಡುತ್ತಿದ್ದಳು ಮೈನಾ ಹಕ್ಕಿ. ಮೈನಾ ಹಕ್ಕಿ ನಿತ್ಯವೂ ಸುಮ್ಮನಿರ್ತಿರ್ಲಿಲ್ಲ. ಮರಿಗಳಿಬ್ಬರನ್ನ ಪೋಷಿಸ್ತಾ ಇದ್ಲು. ಅವಳಿಗೆ ದಿನವೂ ಕೆಲಸ. ಮರಿಗಳನ್ನು ರಕ್ಷಿಸುವುದು, ಆಹಾರ ತರಲು ಹಾರುವುದು, ಗೂಡನ್ನು ಸರಿಪಡಿಸುವುದು, ನೀರಿಲ್ಲದೆ ಇದ್ದರೆ ನೀರನ್ನು ತರುವುದು. ಹೀಗೆ ಚಿಕ್ಕದಾದ ದೇಹದಲ್ಲಿ ದೊಡ್ಡ ಕನಸನ್ನು ಹೊಂದಿದ್ದವಳು ಅವಳು. ತನ್ನ ಮರಿಗಳನ್ನು ಎಲ್ಲ ಹಕ್ಕಿಗಳಂತೆ ದೊಡ್ಡದಾಗಿ ಹಾರಿಸಲು ಬೆಳೆಸಬೇಕು ಎಂಬುದು ಆಕೆಯ ಕನಸು. ಆ ಮರದ ಕೆಳಗಿನ ಒಂದು ಕೋನದಲ್ಲಿ ಯಾವಾಗಲೂ ಗಾಢ ನಿದ್ದೆ ಮಾಡ್ತಾ ಇದ್ದವನು ಒಬ್ಬ ಕಾಗೆ. ಅವನ ಹೆಸರು ಕಾಲು. ಕಾಲು ಅಂದರೆ ಗೊತ್ತೇ, ತಾನು ಹಾಳಾದರೂ ಬೇರೆಯವರನ್ನು ಸುಲಭದಲ್ಲಿ ಬಳಸಿಕೊಳ್ಳುವವ. ಆದರೆ ಯಾವತ್ತೂ ಅವನು ತನ್ನ ಬಾಯಿಯಲ್ಲಿ ಸಿಹಿ ಮಾತನ್ನೇ ಆಡ್ತಾ ಇದ್ನು. ಆ ಮಾತನ್ನು ಕೇಳಿದ ಮೇಲೆ ಯಾರಾದರೂ ನಂಬಲೇಬೇಕು. ಮೈನಾ ಕೂಡ ಕೆಲವೇ ದಿನಗಳಲ್ಲಿ ಕಾಲುಗೆ ಸ್ನೇಹಿತೆಯಾಗಿದ್ಲು. ನೀನು ಏನು ಬೇಕಾದರೂ ಕೇಳು ಕಾಲು, ನನಗೆ ಏನು ಸಿಕ್ಕಿದ್ರೂ ನಾನು ನಿನಗೆ ಕೊಡ್ತೇನೆ ಅಂತ ಆಕೆ ನಿರಂತರವಾಗಿ ಕಾಲುಗೆ ಹೇಳ್ತಾ ಇದ್ಲು. ಕಾಲುಗೆ ಇದು ಚಿನ್ನವನ್ನು ಕಂಡಷ್ಟೇ ಸಂತೋಷ ಆಗಿತ್ತು. ತನ್ನ ಸೋಮಾರಿತನಕ್ಕೆ ಕೊನೆ ಕಾಣದ ಹಸಿರು ದಾರಿಯಾಗಿತ್ತು. ಒಂದು ದಿನ ಮೈನಾ ಹಕ್ಕಿ ಗೂಡು ಕಟ್ತಾ ಇದ್ದಾಗ ಕಾಲು ತನ್ನ ಕಪ್ಪು ಕೊಕ್ಕಿನಿಂದ ಗೂಡಿನ ಬದಿಯಲ್ಲಿ ಕುಳಿತಿದ್ದ. ಅವನು ಮೈನಾ ಹಕ್ಕಿಯ ಹತ್ರ ಕೇಳ್ತಾನೆ, ಏನು ಮೈನಾ, ನೀನು ಇಷ್ಟು ಹೊತ್ತು ಎಷ್ಟು ಕೆಲಸವನ್ನು ಮಾಡ್ತೀಯಾ? ಬದುಕು ಸುಲಭ ಆಗಬೇಕಾದ್ರೆ ನನ್ನಂತೆ ಇರು, ಎಲ್ಲವನ್ನ ಬಿಟ್ಬಿಡು, ನಾನು ಕೂಡ ನಿನಗೆ ಸಹಾಯವನ್ನು ಮಾಡ್ತೇನೆ ಅಂತಾನೆ. ಮೈನಾ ಹಕ್ಕಿ ಕಾಲುವಿನ ಮೇಲೆ ನಂಬಿಕೆಯನ್ನು ಇಡ್ತಾಳೆ. ಮರಿಗಳಿಗೆ ತಿನ್ನಿಸಲು ತಾನು ಹೊಲಕ್ಕೆ ಹೋದಾಗ ಅವನು ಗೂಡನ್ನು ಕಾಯುವ ಕಾವಲುಗಾರನಾಗಿದ್ದ. ಆದರೆ ಅಲ್ಲಿ ಗೂಡು ಹಿಡಿದು ಕುಳಿತ ಅವನಿಗೆ ಹೊಸ ಬುದ್ಧಿ ಇತ್ತು. ಮರಿಗಳ ತುದಿ ಹಿಡಿದುಕೊಂಡು ಅವರ ಮುಂದೆ ಬಾಯಿ ಅಡೆದು ಅವರ ಕೂಗು ಕೇಳಿ ನಗ್ತಾ ಇದ್ದ. ಸ್ವಲ್ಪ ಸ್ವಲ್ಪ ತನ್ನ ಶಕ್ತಿಯನ್ನು ತೋರಿಸ್ತಾ ಇದ್ದ. ಆ ಪುಟ್ಟ ಮರಿಗಳನ್ನು ಹಿಂಸಿಸ್ತಾ ಇದ್ದ. ಈ ವಿಷಯ ಮೈನಾ ಹಕ್ಕಿಗೆ ತಿಳಿದೇ ಇರಲಿಲ್ಲ. ಕಾಲು ಗೆಳೆಯ ಎಂಬ ಹೆಸರು ಬೇರೆಯವರಿಗೂ ತೋರಿಸ್ತಾ ಇದ್ದ. ಆದರೆ ತನ್ನ ಲಾಭವೇ ಅವನ ಗುರಿ. ಮೈನಾ ಬೆಳಿಗ್ಗೆ ದೂರದ ಹೊಲಗಳಿಗೆ ಹಾರಿದಾಗ ಅವನು ಮರಿಗಳ ಬಳಿ ಕುಳಿತು ತಮ್ಮ ಹೊಟ್ಟೆ ತುಂಬಿಸಲು ಮೈನಾ ತಂದ ಹಣ್ಣನ್ನೇ ತಿಂದು ಬಿಡ್ತಾ ಇದ್ದ. ಮರಿಗಳಿಗೆ ಆ ಹಣ್ಣನ್ನು ಸ್ವಲ್ಪವೇ ಇಡ್ತಾ ಇದ್ದ. ಅಷ್ಟೊತ್ತಿಗೆ ಮೈನಾ ಏನಾದರೂ ಬಂದ್ಲು ಅಂದರೆ ಅಷ್ಟೊತ್ತಿಗೆ ಮರಿಗಳು ಅಳ್ತಾ ಇದ್ರು. ಕಾಲು ಬಾಯಲ್ಲಿ ಸುಳ್ಳು ಬರ್ತಾ ಇತ್ತು. ಮೈನಾ, ನನಗೆ ಗೊತ್ತಿಲ್ಲ ನಿನ್ನ ಮರಿಗಳು ಹೇಗೆ ಅಳ್ತಾ ಇದ್ದಾವೆ ಅಂತ, ಆದರೆ ನಾನೇನು ಮಾಡಲೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದ. ಈ ಮೈನಾ ಹಕ್ಕಿ ಶಾಂತ ಸ್ವಭಾವದವಳು. ತನ್ನ ಶ್ರಮ ಹಾಳಾದರೂ ಗೆಳೆಯ ಎನ್ನುವ ನಂಬಿಕೆ ಅವಳಿಗೆ ಉಳಿದಿತ್ತು. ಕಾಲ ಕಳೀತಾ ಇದ್ದ ಹಾಗೆ ಕಾಲು ಹೆಚ್ಚು ಧೈರ್ಯವಂತನಾಗಿ ಬಿಟ್ಟಿದ್ದ. ಒಂದು ಬಾರಿ ಮೈನಾ ಊರ ಹೊರಗಿನ ಹೊಲಗಳಲ್ಲಿ ಹಣ್ಣು ತರಲು ಹೋದಾಗ ಕಾಲು ತನ್ನ ಹಳೆಯ ಗೆಳತಿಯನ್ನು ಕರೆದುಕೊಂಡು ಬಂದುಬಿಟ್ಟ. ಆ ಕಾಗೆ ಗೂಡಿಗೆ ಹತ್ತಿ ಮರಿಗಳಿಗೆ ಕಿರುಕುಳ, ಹಣ್ಣನ್ನು ಕದ್ದು ತಿಂದು ಬಿಡುವುದು, ಕೊಂಬೆಗಳ ಕೆಳಗಡೆ ಕೀಟ ಕದ್ದು ತಿಂದು ಬಿಡುವುದು, ಹೀಗೆ ಏನೇನೋ ತೊಂದರೆಯನ್ನು ಮಾಡ್ತಾ ಇತ್ತು. ಅದೇ ಸಮಯಕ್ಕೆ ಮೈನಾ ಹಕ್ಕಿ ಗಾಳಿಯಲ್ಲಿ ದೂರದಿಂದ ಎಲ್ಲವನ್ನ ನೋಡ್ತಾ ಇದ್ಲು. ತನ್ನ ಮರಿಗಳ ಗೂಡಿಗೆ ಯಾರೋ ಬಂದು ಕೈ ಹಾಕುತ್ತಿರುವ ದೃಶ್ಯ ಅವಳಿಗೆ ಕಂಡಿತು. ಆಕೆ ತಡೆ ಹಿಡಿಯಲು ಉಡುಗೋಲು ಹಿಡಿದು ಹಾರಿ ಬರ್ತಾಳೆ. ಅಷ್ಟೊತ್ತಿಗೆ ಆ ಕಾಗೆ ತಕ್ಷಣ ಬೆನ್ನು ತಿರುಗಿಸಿ ಹಾರಿ ಹೋಯಿತು. ಆದರೆ ಕಾಲು ಮಾತ್ರ ಅಲ್ಲೇ ಇದ್ದ. ನೀನೇನು ಮಾಡುತ್ತಿದ್ದೆ ಕಾಲು ಅಂತ ಮೈನಾ ಸಿಟ್ಟಿನಿಂದ ಕೇಳ್ತಾಳೆ. ಕಾಲುಗೆ ಸಿಡಿಲಿನಂತೆ ಮತ್ತೆ ಸುಳ್ಳು ಬಾಯಿಯಲ್ಲಿ ಬಂದೇ ಬಿಡ್ತು. ಅಯ್ಯೋ, ನಾನೇನು ಗೊತ್ತೇ, ನಾನು ನಿನ್ನ ಮರಿಗಳನ್ನು ರಕ್ಷಿಸ್ತಾ ಇದ್ದೆ ಮೈನಾ. ಅತ್ತ ಒಂದು ಕಾಗೆ ಬಂದು ನಿನ್ನ ಮರಿಗಳನ್ನು ಕೊಂಡೊಯ್ಯೋದಕ್ಕೆ ಬಂದಿತ್ತು. ನಾನು ಇಲ್ಲದೆ ಇದ್ದಿದ್ರೆ ನಿನ್ನ ಮರಿಗಳ ಸ್ಥಿತಿ ಏನಾಗ್ತಿತ್ತೋ ಏನೋ ಅಂತ ಸುಳ್ಳನ್ನು ಹೇಳ್ತಾನೆ. ಮೈನಾ ಹಕ್ಕಿ ಮತ್ತೆ ಅದನ್ನು ನಂಬಿಬಿಡ್ತಾಳೆ. ಅವನ ಮೇಲೆ ನಂಬಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗತೊಡಗಿತ್ತು. ಒಂದಿನ ನೆರೆದ ಮಳೆಗಾಲ. ಮೋಡಗಳ ನಡುವೆ ಬೆಂಕಿ ಬೀಳುವಂತಹ ಮಿಂಚು, ಗಾಳಿ ನಡುಗಾಟ. ಮೈನಾ ಹಕ್ಕಿ ತನ್ನ ಮರಿಗಳಿಗೆ ರಕ್ಷಣೆಯ ಕೊರತೆ ಇರದಂತೆ ಗೂಡನ್ನು ಬಲಪಡಿಸ್ತಾ ಇದ್ಲು. ಆದರೆ ಇವಾಗ ಕಾಲುವಿಗೆ ಹೊಡೆತ ಬಂತು. ಮಳೆಗಾಲದಲ್ಲಿ ತನಗೆ ಊಟ ಸಿಗುವುದಿಲ್ಲ ಅನ್ನುವುದು ಗೊತ್ತು. ತಕ್ಷಣ ಮೈನಾ ಹಕ್ಕಿಯ ಹತ್ತಿರ ಬಂದು ಮಗುವಿನಂತೆ ಕೇಳ್ತಾನೆ, ಮೈನಾ, ನನ್ನ ಮೇಲೆ ಕಾಳಜಿ ಇಟ್ಟು ಹಣ್ಣು ಕೊಡ್ತೀಯಾ?
ನಾನು ಹೊರ ಹೋಗಿ ಹುಡುಕೋದಕ್ಕೆ ಗಾಳಿ ತುಂಬ ತಡೆ ಮಾಡ್ತಾ ಇದೆ ಅಂತ ರಾಗವಾಗಿ ನಯವಾಗಿ ಮೈನಾ ಹಕ್ಕಿಯ ಹತ್ರ ಕೇಳ್ತಾನೆ. ಮೈನಾ ಹಕ್ಕಿ ತನ್ನ ಮರಿಗಳಿಗೆ ತಂದ ಹಣ್ಣುಗಳಲ್ಲಿ ಅರ್ಧದಷ್ಟನ್ನು ಅವನಿಗೆ ಕೊಡ್ತಾಳೆ. ಮರಿಗಳಿಗೆ ಕಡಿಮೆ ಆಯಿತು, ಅವುಗಳು ಅತ್ತು. ಮೈನಾ ಹಕ್ಕಿ ಅವುಗಳಿಗೆ ನೀವು ಹೂವಿನಂತೆ ತಾಳ್ಮೆಯಿಂದ ಇರಬೇಕು ಅಂತ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ಲು. ಗಾಳಿ ಮುಗಿದ ನಂತರ ಮೈನಾ ತನ್ನ ಮರಿಗಳಿಗೆ ಹಾರಾಟ ಕಲಿಸ್ತಾ ಇದ್ದಾಗ ಕಾಲು ತೂರಿಕೊಂಡು ಮತ್ತೊಂದು ಹೊಸ ಪ್ಲ್ಯಾನ್ ಅನ್ನ ತರ್ತಾನೆ. ಅವನಿಗೆ ಬೇರೊಂದು ಗೂಡು ಬೇಕು, ತನ್ನ ಮನೆ ಬೇಕು, ತಾನು ಕಷ್ಟಪಡದೆ ತನಗೊಂದು ಮನೆ ಬೇಕು. ಹೀಗೆ ಅವನದೊಂದು ಹೊಸದಾದ ಪ್ಲ್ಯಾನ್ ಆಗಿತ್ತು. ಅವನು ಮೈನಾ ಹಕ್ಕಿಯ ಹತ್ರ ಬಂದು ಕೇಳ್ತಾನೆ, ಮೈನಾ, ನನಗೆ ಸಹ ಒಂದು ಗೂಡನ್ನು ಕಟ್ಟಿಕೊಡ್ತೀಯಾ? ನಾನು ಮಳೆಗಾಲದಲ್ಲಿ ನೆನೆದು ಹೋಗ್ತೇನೆ. ನೀನು ನನಗೆ ಅಮ್ಮನ ಥರ ಅಲ್ವಾ? ನೀನಿಲ್ಲದೆ ನನಗೆ ಜೀವನವೇ ಇಲ್ಲ ಮೈನಾ ಅಂತ ಮೈನಾ ಹಕ್ಕಿಯ ಮನಸ್ಸನ್ನು ಗೆಲ್ಲಲು ನಯವಾಗಿ ಮಾತಾಡ್ತಾನೆ. ಮೈನಾ ಹಕ್ಕಿ ತನ್ನ ಬೇಸರವನ್ನು ಬಿಟ್ಟು ಹೊಸ ಗೂಡನ್ನು ಕಟ್ಟಲು ಸಹಮತವನ್ನು ಪಡ್ತಾಳೆ. ಅವಳಿಗೆ ಮರಿಗಳ ಆರೈಕೆಯನ್ನು ಮಾಡಬೇಕು, ಹಣ್ಣು ತರುವ ಕೆಲಸವನ್ನು ಮಾಡಬೇಕು, ಮತ್ತು ಅದರ ಜೊತೆಗೆ ಈ ಸೋಮಾರಿ ಕಾಗೆ ಕಾಲುಗೆ ಗೂಡು ಕಟ್ಟುವ ಕೆಲಸವನ್ನು ಮಾಡಬೇಕು. ಇವೆಲ್ಲವೂ ಮೈನಾ ಹಕ್ಕಿಯ ಹೊಣೆಯಾಗಿತ್ತು. ಗಾಳಿ ಶಾಂತವಾದ ಮೇಲೆ ಕಾಲು ತನ್ನ ಗೂಡಿನಲ್ಲಿ ನಿದ್ದೆ ಮಾಡುವುದನ್ನು ನೋಡಿದ ಮೈನಾ ಹಕ್ಕಿ ಎಷ್ಟೋ ಬಾರಿ ಅವನನ್ನು ನೋಡಿ ಹರ್ಷ ಪಡ್ತಾ ಇದ್ಲು. ಅವನ ಸ್ನೇಹ ಇಲ್ಲದೆ ಇದ್ದರೆ ಈ ಮಳೆಗಾಲ ತಾಳಲು ಆಗ್ತಿರಲಿಲ್ಲ ಅನ್ನುವ ನಂಬಿಕೆ ಅವಳನ್ನು ಬಲವಂತಗೊಳಿಸ್ತಾ ಇತ್ತು. ಆಗ ತಾನೇ ಕಾಲುವಿನ ಒಳಗಿನ ಸ್ವಾರ್ಥ ಮತ್ತಷ್ಟು ಹಾರಿ ಹೋಗಿತ್ತು. ಅವನನ್ನು ನೋಡಿ ಕೆಲವರು ಎಚ್ಚಿಸ್ತಾ ಇದ್ರು, ಮೈನಾ, ಆತ ಒಳ್ಳೆಯವನು ಹೌದೋ ಅಲ್ವೋ, ನೋಡಿದ್ದೀಯಾ ನೀನು? ಅವನು ನಿನ್ನ ಹಣ್ಣುಗಳನ್ನು ಹಾಳು ಮಾಡ್ತಾನೆ ಅನ್ನೋ ಸುದ್ದಿ ಇದೆ ಅಂತ ಪಾರಿವಾಳ ಹೇಳಿದ್ರು ಮೈನಾ ಅದನ್ನು ನಂಬುವುದಿಲ್ಲ. ಗಾಳಿ ಶಾಂತವಾಗಿತ್ತು. ಕಾಡಿಗೆ ಹೊಸ ಚಿಗುರು, ಹೊಸ ಹಣ್ಣುಗಳ ಸುಗಂಧ. ಮರಿಗಳು ಚೆನ್ನಾಗಿ ಬೆಳೀತಾ ಇವೆ. ಇಷ್ಟಾದರೂ ಮೈನಾಳ ಮನಸ್ಸಿಗೆ ಏನೋ ಒಂಥರ ಬೇಸರ. ಮದುವೆ ಇಲ್ಲದ ಒಂಟಿ ತಾಯಿ ಹಕ್ಕಿ ಎಂಬ ಹೆಸರು ಅಲ್ಲಿ ಇಲ್ಲಿ ಹಕ್ಕಿಗಳ ನಡುವೆ ಪಸರಿಸ್ತಾ ಇತ್ತು. ಕಾಲು ಹೊರಗೆ ಈ ಮಾತುಗಳನ್ನು ಕೇಳಿ ಬರ್ತಾ ಇದ್ದ. ಅವನಿಗೆ ಇದು ತಾನು ಮತ್ತಷ್ಟು ಬಳಸಿಕೊಳ್ಳಲು ತಾವರದ ಹೂವಾಗಿತ್ತು. ಅವನೊಳಗಿನ ಸ್ವಾರ್ಥ ಮತ್ತೆ ಹೊಸ ರೂಪದಲ್ಲಿ ಮುತ್ತಿಕೊಂಡಿತು. ನಾನೇ ಅವಳಿಗೆ ಆಧಾರ ಎಂದರೆ ತಪ್ಪಾಗಲಾರದು ಎಂದು ತನ್ನ ಅಂತರಾಳದಲ್ಲಿ ನಗ್ತಾ ಅವನು ಮತ್ತೊಂದು ಹೊಸ ಪ್ಲ್ಯಾನನ್ನು ರೂಪಿಸ್ತಾನೆ. ಮರುದಿನ ಸಂಜೆ ಕಾಲು ತನ್ನ ಕಪ್ಪು ರೆಕ್ಕೆಗಳನ್ನು ನಜ್ಜುಗೊಟ್ಟಿಸಿಕೊಂಡು ಮೈನಾಳ ಗೂಡಿಗೆ ಹತ್ತಾನೆ. ಮೈನಾ, ನನಗೆ ಸಹಾಯ ಬೇಕು. ಮೈನಾಳ ನಿದ್ದೆಯ ಕಣ್ಣು ಜಾರಿ ಎಚ್ಚರವಾಯಿತು. ಏನು ಕಾಲು, ಮತ್ತೆ ನಿನಗೆ ಹಸಿವಾ? ಹಣ್ಣು ಬೇಕಾ ಅಂತ ಕೇಳ್ತಾಳೆ. ಆವಾಗ ಕಾಲು ಕೊಕ್ಕು ತಿರುಗಿಸಿ ಸುಮ್ಮನೆ ಆ ಕಡೆ ಮುಖ ತೋರಿಸಿಕೊಂಡು ಹೇಳ್ತಾನೆ, ನೀನು ನನಗೆ ಕೊಡ್ತೀಯಲ್ಲ ಮೈನಾ, ಆದರೆ ಅದು ಎಲ್ಲೆಲ್ಲೂ ಸಾಕಾಗ್ತಾ ಇಲ್ಲ. ಅಲ್ಲಿ ಪಕ್ಕದ ಹೊಲದಲ್ಲಿ ದೊಡ್ಡ ಹಣ್ಣುಗಳ ಮರ ಇದೆ, ಆದರೆ ಅದನ್ನು ಬೆಕ್ಕು ಕಾಯ್ತಾ ಇದೆ. ನಾನೊಬ್ಬನೇ ಹೋಗೋಕ್ಕೆ ಭಯ. ನೀನು ನನಗೆ ಹಣ್ಣನ್ನು ತೆಗೆದುಕೊಡಬೇಕು, ಇಲ್ಲ ಅಂದರೆ ನನಗೆ ಹಸುವಿನಿಂದ ಬದುಕುವುದೇ ಕಷ್ಟ ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಹಗಲು ರಾತ್ರಿ ಅಂತ ನೋಡಿ ಆ ಬೆಕ್ಕು ಅಲ್ಲಿಂದ ಬಿಟ್ಟು ಹೋದ ನಂತರ ಅಲ್ಲಿಂದ ಹಣ್ಣನ್ನು ತರಲು ಹೊರಡ್ತಾಳೆ. ತನ್ನ ಮರಿಗಳು ಗೂಡಿನೊಳಗೆ ಮಲಗಿ ನಿದ್ರೆಗೆ ಜಾರಿದ್ವು. ಕಾಲು ಎಷ್ಟೋ ಸಮಯ ಈ ಮೈನಾ ಹಕ್ಕಿಯನ್ನು ಕೆಲಸದವಳಂತೆ ಬಳಸ್ತಾ ಇದ್ದ. ಮೈನಾ ತಡವಾಗಿ ಹಣ್ಣು ತೆಗೆದುಕೊಂಡು ಮರಕ್ಕೆ ಹತ್ತಿ ಬರುವಾಗ ಅವಳ ಒಂದು ಮರಿಗೆ ಎಚ್ಚರವಾಗಿ ಕೂಗ್ತಾ ಅಳ್ತಾ ಇತ್ತು. ಅದರ ಶಬ್ದ ಕೇಳಿ ಪಕ್ಕದಲ್ಲಿ ಮನುಷ್ಯರ ಕೂಗಾಟ ಕೂಡ ಆಗಿತ್ತು. ಹಳ್ಳಿಯ ಮಕ್ಕಳು ಕಲ್ಲು ಎಸೆದು ಮರಿಯನ್ನು ಹೊಡೆದು ಬಿಡುತ್ತಾರೋ ಎನ್ನುವ ಭಯ ಅವಳಲ್ಲಿ ಉಂಟಾಗಿತ್ತು. ಮೈನಾ ಉರುಳಿದ ಹಣ್ಣು ಬಿಟ್ಟು ಆದಷ್ಟು ಬೇಗ ಹಾರಿ ಗೂಡಿಗೆ ಬರ್ತಾಳೆ. ಗೂಡಿಗೆ ತಲುಪಿದಾಗ ಮರಿಯ ಬೊಬ್ಬೆ ಕೇಳ್ತಾ ಇತ್ತು. ಆಗ ಕಾಲು ಅಲ್ಲೇ ತನ್ನ ಕೊಕ್ಕಿನಲ್ಲಿ ಒಂದು ಹಣ್ಣು ಹಿಡಿದು, ಮೈನಾ, ನಿನ್ನ ಹಣ್ಣು ನಾನು ತೆಗೆದುಕೊಂಡು ತಿನ್ನೋದಕ್ಕೆ ಹೋಗ್ತಾ ಇದ್ದೆ. ಈ ಮರಿ ಯಾಕೋ ಅತ್ತೋ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಮೈನಾ ಮರಿಯನ್ನು ತನ್ನ ರೆಕ್ಕೆಗಳಲ್ಲಿ ಹೊದಿಸಿ ತಾಯಿಯ ಪ್ರೀತಿಯನ್ನು ಕೊಡ್ತಾಳೆ. ಆದರೆ ಮನಸ್ಸಿನ ಮೂಲೆಯಲ್ಲಿ ಕಾಲುವಿನ ಬಗ್ಗೆ ಒಂದಷ್ಟು ಸಂದೇಹದ ರೇಖೆ ಎದ್ದು ಕುಳಿತಿತ್ತು. ಹಳ್ಳಿಯ ಹಣ್ಣು ತರಲು ಮೈನಾ ಮತ್ತೊಮ್ಮೆ ಹೋಗಬೇಕಾಯಿತು. ಈ ಬಾರಿ ಕಾಲು ಇನ್ನೊಂದು ಉಪಾಯವನ್ನೇ ಮಾಡಿದ್ದ. ನನಗೆ ಹಾರಲಾಗ್ತಾ ಇಲ್ಲ ಮೈನಾ, ನಿನ್ನ ರೆಕ್ಕೆಗಳಿಗೆ ಶ್ರಮ ತುಂಬ ಜಾಸ್ತಿ ಆಗ್ತಿದೆ ಅಲ್ವಾ, ನನಗೆ ಬೆನ್ನು ಕೊಡ್ತೀಯಾ?
ನಾನು ನಿನ್ನ ಮೇಲೆ ಕುಳಿತು ಹೋಗ್ತೇನೆ, ಇದಕ್ಕೆ ನೀನು ಒಪ್ಕೊಳ್ತೀಯಾ ಅಂತ ಕೇಳ್ತಾನೆ. ಮೈನಾ ಹಕ್ಕಿ ತನ್ನ ಬೆನ್ನ ಮೇಲೆ ಕಾಲುವಿಗೆ ಕುಳಿತುಕೊಳ್ಳಲು ಒಪ್ಪಿಕೊಳ್ತಾಳೆ. ಈ ತಾಯಿ ಹಕ್ಕಿಯ ಅದೆಷ್ಟೋ ಭರವಸೆಗಳನ್ನು ಅವನು ತನ್ನ ಲಾಭಕ್ಕೆ ಬಳಸಿಕೊಂಡಿದ್ದ. ಕಾಲ ಕಾಲಕ್ಕೆ ಕಾಲು ಮರಿಯೊಂದರ ಮುಂದೆ ತನ್ನ ಕೊಕ್ಕಿನಿಂದ ಹಣ್ಣಿನ ತುಂಡು ತಿಂತ ಉಳಿದ ಭಾಗವನ್ನು ಮೈನಳ ಎದುರು ಸುಮ್ಮನೆ ಮರಿಗಳಿಗೆ ಕೊಡ್ತಾ ಇದ್ದ. ಇದರಿಂದ ಒಂದು ಮರಿ ಕಾಯ್ತಾ ಬೇಸರದಿಂದ ಅಳ್ತಾ ಇತ್ತು. ಮರುದಿನ ಮೈನಾ ಹಕ್ಕಿ ತನ್ನ ಮರಿಗಳಿಗೆ ಹಾರಾಟವನ್ನು ಕಲಿಸಲು ಹೊರಗೆ ಕರ್ಕೊಂಡು ಹೋಗ್ತಾಳೆ. ಗಾಳಿಯಲ್ಲಿ ಹಾರ್ತಾ ಇರುವ ಮರಿಗಳನ್ನು ನೋಡ್ತಾ ಒಂದು ಕಡಿದ ಮರದ ಮೇಲೆ ಕಾಲು ಕೂತಿದ್ದ. ಅಯ್ಯೋ, ನಿನ್ನ ಮರಿಗಳು ಹಾರಲು ಸಾಧ್ಯವೇ ಮೈನಾ? ಅವುಗಳಿಗೆ ತುಂಬ ಹಸಿವಾಗ್ತಿದೆ ಅನಿಸುತ್ತೆ. ನೀನು ನನ್ನನ್ನು ನೋಡು, ನನಗೆ ಹಸಿವಾದರೆ ನಿನ್ನ ಹಣ್ಣಿಲ್ಲದೆ ನಾನು ಹೇಗೆ ಇರ್ತೇನೆ ಹೇಳು? ಮೈನಾ ತಕ್ಷಣ ತನ್ನ ಮರಿಯನ್ನು ಬಿಟ್ಟು ಹೊಲದ ಕಡೆ ಹಾರ್ತಾಳೆ. ಮರಿಗಳು ಹಾರುವ ಅಭ್ಯಾಸವನ್ನು ಬಿಟ್ಟು ತಾಯಿಗಾಗಿ ಕಾಯ್ತಾ ಇರ್ತಾರೆ. ಇಲ್ಲಿ ಕಾಲುವಿನ ಕಪ್ಪು ರೆಕ್ಕೆಗಳ ನೆರಳು ಅವಳ ಮೇಲೆ. ಕೆಲ ಹೊತ್ತು ಆಮೇಲೆ ಮರಿಗಳು ತಾಯಿಯ ದಾರಿಯನ್ನು ಕಾಯ್ತಾ ಅಳ್ತಾ ಇರ್ತವೆ. ಆ ರಾತ್ರಿ ಕಾಲು ತನ್ನ ಹಳೆಯ ಗೆಳತಿಯ ಜೊತೆ ಮರದ ಮೇಲೆ ಮತ್ತೆ ಕುಳಿತಿರ್ತಾನೆ. ಅವನ ಮತ್ತೆ ಹೊಸ ಪ್ಲ್ಯಾನ್ ತಂದುಕೊಂಡಿರ್ತಾನೆ. ಈ ಸಲ ಆ ಮೈನಾ ಹಕ್ಕಿಯ ಗೂಡಿನಲ್ಲಿರುವ ಎಲ್ಲ ಹಣ್ಣುಗಳು ನನ್ನದೇ, ಮರಿಗಳು ಕೂಡ ನನ್ನದೇ. ಆದರೆ ಶಾಂತವಾಗಿಯೇ ಆಕೆಯ ಹೃದಯವನ್ನು ಕದಿಯಬೇಕು. ಬೆಳಗ್ಗೆ ಬಂದು ಎಲ್ಲ ಹಣ್ಣು ಹತ್ತು ಹೋಗಿಬಿಡಿ, ಆಕೆ ಎತ್ತಲೂ ನೋಡುವುದಿಲ್ಲ ಅಂತ ಕಾಲು ಆ ಹಕ್ಕಿಗೆ ಹೇಳ್ತಾನೆ. ಮರುದಿನ ಬೆಳಗ್ಗೆ ಮಳೆಯ ಶಬ್ದದ ನಡುವೆ ಮೈನಾ ಹಕ್ಕಿ ತನ್ನ ಮರಿಗಳನ್ನು ಬಿಟ್ಟು ಮತ್ತೆ ಹಣ್ಣು ತರಲು ಹೋಗ್ತಾಳೆ. ಹತ್ತಿರದಲ್ಲೇ ಇದ್ದ ಹಳ್ಳಿಯ ಹಕ್ಕಿ ತನ್ನ ಮುಂದೆ ಮೈನಾ ಇರುವುದನ್ನು ಕಂಡು ಆಕೆ ಮಾತಾಡ್ತಾಳೆ. ಮೈನಾ, ನಿನ್ನ ಕಾಲು ಮೋಸಗಾರ ಅನ್ನೋದನ್ನು ಕೇಳಿದ್ದೇನೆ. ನಿನ್ನ ಕಣ್ಣನ್ನು ನೀನು ತೆರಿಬೇಕು. ಅವನಿಗೆ ನೀನು ತಿನ್ನಿಸಿ ನೀನು ಹುಟ್ಟು ಹಾಕಿಸಿದ ನಿನ್ನ ಮಕ್ಕಳಿಗೆ ತೆಗೆದುಕೊಂಡು ಹೋದ ಹಣ್ಣುಗಳನ್ನೆಲ್ಲ ಅವನು ತಿಂದು ಅವನ ಗೆಳತಿಯ ಜೊತೆ ಹಂಚಿಕೊಳ್ತಾ ಇದ್ದಾನೆ. ಮೈನಾ ತಲೆ ತುತ್ತಾಳೆ. ಇಂತಹ ಮಾತುಗಳನ್ನೆಲ್ಲ ನಾನು ನಂಬಲ್ಲ, ನಾನು ನೋಡಿಯೇ ನಿರ್ಧಾರ ಮಾಡ್ತೇನೆ ಅಂತ ಅಂತಾಳೆ. ಅದೇ ಸಮಯದಲ್ಲಿ ಒಂದು ಮರಿಯ ಎದೆ ಬಡಿತ ತೀವ್ರವಾಗಿತ್ತು. ತಾಯಿ ಮರಿಯ ಹೃದಯದ ಮಾತು ಅಮ್ಮನಿಗೆ ಕೇಳಿಸದೇ ಇರ್ತದೆಯೇ? ಮೈನಾ ತಕ್ಷಣ ಹಾರಿಕೊಂಡು ಮರದತ್ತ ಬರ್ತಾಳೆ. ಮೈನಾ ಹಾರಿ ಮರದ ಮೇಲೆ ತಲುಪಿದಾಗಲೇ ಒಂದು ಮರಿ ತನ್ನ ಪುಟ್ಟ ಕೊಕ್ಕನ್ನ ಗೂಡಿನ ಅಂಚಿಗೆ ತಳ್ಳಿಕೊಂಡು ಅಳ್ತಾ ಇತ್ತು. ಕಾಲು ಕೂಡ ಅಲ್ಲೇ ಇದ್ದ. ಅವನ ಮುಗ್ಧ ಮುಖದಲ್ಲಿ ಸುಮ್ಮನೆ ನಗು, ಆದರೆ ಅವನ ಕೊಕ್ಕಿನ ತುದಿಯಲ್ಲಿ ಹಣ್ಣುಗಳ ರಕ್ಷಣೆ ಕಾಣಲಿಲ್ಲ. ಮೈನಾ ಗಂಭೀರವಾಗಿ ಪ್ರಶ್ನಿಸ್ತಾಳೆ, ಕಾಲು, ಮರಿಗಳು ಅಳ್ತಾ ಇವೆ, ಹಣ್ಣುಗಳು ಕೂಡ ಇಲ್ಲ, ನಾನು ತಂದದ್ದೆಲ್ಲ ಕೊಟ್ಟಿದ್ದೇನಲ್ಲ, ಎಲ್ಲಿ ಹೋಯಿತು ಅವೆಲ್ಲ ಅಂತ ಕೇಳ್ತಾಳೆ. ಕಾಲು ತಕ್ಷಣ ಕಣ್ಣು ಸಡಿಲಿಸಿದಂತೆ, ಅಯ್ಯೋ ಮೈನಾ, ಆ ಹಣ್ಣುಗಳನ್ನೆಲ್ಲ ಗಾಳಿಯ ಬೆಕ್ಕು ಕದಿತೋ ಏನೋ, ನಾನು ಹಿಡಿಯಲು ಹೋಗಿದ್ದೆ, ನಂದೇನು ತಪ್ಪಿಲ್ಲ. ಆದರೆ ಈ ಕಾಲು ಕಾಗಿಯ ಮಾತನ್ನ ಈ ಬಾರಿ ಮೈನಾ ಹಕ್ಕಿ ಕೂಡಲೇ ನಂಬಲಿಲ್ಲ. ಅವಳ ಕಣ್ಣು ಕೊಕ್ಕಿಗೆ ತಾಕಿತು. ಹಣ್ಣಿನ ರಸದ ಸುರುಳಿ ಕಾಲುವಿನ ಕೊಕ್ಕಿನ ತುದಿಯಲ್ಲಿ ಒಣಗಿಯೇ ಇರಲಿಲ್ಲ. ಅವಳೊಳಗಿನ ಅನುಮಾನ ಮುತ್ತಿಕೊಂಡು ಎದ್ದಿತು. ಅದೇ ಸಂಜೆ ಹಳ್ಳಿಯ ಹಕ್ಕಿಗಳು ಮರದ ಕೆಳಗೆ ಸೇರಿ ಕುತೂಹಲದಲ್ಲಿ ಹಾರಾಡ್ತಾ ಇದ್ವು. ಅವರಲ್ಲಿ ಹಿರಿಯ ಹಕ್ಕಿ ಒಬ್ಬ ತನ್ನ ಕೊಕ್ಕನ್ನ ಮೈನಾಳ ಕಡೆಗೆ ತಿರುಗಿಸ್ತಾನೆ. ಮೈನಾ, ನಿನ್ನ ಮೇಲೆ ಕರುಣೆ ಇದೆ, ಆದರೆ ನನ್ನದೊಂದು ಮಾತನ್ನ ಕೇಳ್ತೀಯಾ? ಕಾಲು ನಿನ್ನ ಸ್ನೇಹವನ್ನು ಹಣದಂತೆ ಬಳಸ್ತಾ ಇದ್ದಾನೆ. ನಿನ್ನೆ ರಾತ್ರಿ ಅವನು ತನ್ನ ಗೆಳತಿ ಕಾಗೆಯ ಜೊತೆ ನಿನ್ನ ಹಣ್ಣುಗಳನ್ನು ತಿಂತಾ ಇದ್ದ. ನಾನು ಅದನ್ನು ನೋಡಿದ್ದೆ. ನಿನ್ನತ್ರ ಬೆಕ್ಕನ್ನು ಓಡಿಸೋಕೆ ಹೋಗಿದ್ದೇನೆ ಅಂತ ಸುಳ್ಳು ಹೇಳ್ದ. ಇನ್ನೂ ನಿನಗೆ ಅವನ ಮೇಲೆ ನಂಬಿಕೆ ಉಳಿದಿದೆಯೇ? ಆ ಮಾತುಗಳನ್ನು ಕೇಳಿ ಮೈನಾ ಹಕ್ಕಿ ಸುಮ್ಮನಾಗ್ತಾಳೆ. ತನ್ನ ಹೃದಯದಲ್ಲಿ ಸುಟ್ಟು ಹೋಗಿದ್ದ ಭಾವನೆಗಳು ಎದ್ದು ಬಂದಿತು. ನಾನು ಈ ಮಕ್ಕಳಿಗೆ ತಾಯಿ. ಯಾರಿಗಾದರೂ ಈ ತಾಯಿ ಹೃದಯ ಮೋಸ ಮಾಡಲು ಸಾಧ್ಯವೇ? ಪಾಪ, ನನ್ನ ಮಕ್ಕಳಿಗೆ ತಂದು ಕೊಡ್ತಾ ಇದ್ದ ಹಣ್ಣುಗಳನ್ನು ಆ ಕಾಲು ತಿಂದು ಹಾಳು ಮಾಡಿ ನನ್ನ ಮಕ್ಕಳನ್ನು ಉಪವಾಸ ಕೆಡವ್ತಾ ಇದ್ನೆ. ಇದನ್ನೆಲ್ಲ ನಾನು ಗಮನಿಸಲೇ ಇಲ್ಲ ಅಲ್ವಾ ಅಂತ ಅವಳ ಮನಸ್ಸು ಅತ್ತಿತು. ಅವಳ ಚಿಂತನೆಯಲ್ಲಿ ಕಾಲು ಮತ್ತೆ ಮರದ ಕೆಳಗೆ ಅವಳ ಗೆಳತಿಯ ಜೊತೆ ಬರ್ತಾನೆ. ಅವನು ಮಾತಾಡೋದು ಕೇಳ್ತಾ ಇತ್ತು. ಇನ್ನು 2 ದಿನದಲ್ಲಿ ಈ ಗೂಡು ನನ್ನದೇ, ಆ ಮರಿಗಳೂ ನನ್ನದೇ. ಮೈನಾ ಸುಮ್ಮನಿರ್ತಾಳೆ. ಅವಳಿಗೆ ತಿನ್ನೋದಕ್ಕೆ ಏನೂ ಇರಲಿಲ್ಲ. ಆದರೂ ಅವಳು ಆ ದಿನ ಆಹಾರ ತೆಗೆದುಕೊಂಡು ಬರೋದಕ್ಕೆ ಹೋಗಿರಲಿಲ್ಲ. ಈ ವಿಷಯ ಕಾಲುಗೆ ಗೊತ್ತಿರಲಿಲ್ಲ. ಮರದ ಮೇಲಿನಿಂದ ಮೈನಾ ಹಕ್ಕಿ ಸದ್ದಿಲ್ಲದೆ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದು. ಅವನ ಮಾತು ಕೇಳಿದ ತಕ್ಷಣ ಅವಳ ಹೃದಯ ಬೆಂಕಿಯಾಗಿ ಸುಟ್ಟು ಹೋಯಿತು. ಸ್ನೇಹದ ಹೆಸರಿನಲ್ಲಿ ನೀಡಿದ ಪ್ರೀತಿ ಸ್ನೇಹ ಅವನು ಲಾಭಕ್ಕೆ ಮಾರಾಟ ಮಾಡ್ತಾ ಇದ್ದ.
ಮೈನಾ ಹಕ್ಕಿ ಏನು ಮಾಡಬೇಕು ಎಂಬುದು ಅದೆಷ್ಟು ವರ್ಷಗಳ ತಾಳ್ಮೆಯ ರೆಕ್ಕೆಯ ಮೇಲೆ ಹಾರಿತ್ತು. ಅವಳು ಮೊದಲು ಗೂಡಿಗೆ ಹತ್ತಿ ಮರಿಗಳನ್ನು ತಾಳ್ಮೆಯಿಂದ ನೋಡ್ತಾಳೆ. ಪುಟ್ಟ ಕೊಕ್ಕುಗಳು ಅವಳನ್ನು ನೋಡಿ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ತಾಯಿಯ ರಕ್ಷಣೆಯ ನಡುವೆ ಮುಳುಗಿರ್ತಾವೆ. ಅವನನ್ನು ಈಗಲೇ ಎದುರು ಹಾಕಿಕೊಳ್ಳುವುದಾ? ಇಲ್ಲ. ಮೈನಾ ತಾನು ನೋಡಿದ ಎಲ್ಲ ಮೋಸದ ನಿಜವನ್ನ ಒಂದು ಸತಿ ಕಣ್ಣ ಮುಂದೆ ತಂದುಕೊಳ್ತಾಳೆ. ಆ ರಾತ್ರಿ ಕಾಲು ಮತ್ತೆ ತನ್ನ ಗೆಳತಿಯ ಜೊತೆ ಮಾತಾಡ್ತಾನೆ. ನಾಳೆ ಬೆಳಿಗ್ಗೆ ಆಕೆ ದೂರ ಹೋಗ್ತಾ ಇದ್ದಾಳೆ. ನಾವು ಗೂಡಿಗೆ ಹತ್ತಿ ಮರಿಗಳನ್ನು ಹೊತ್ತು ಹೋಗ್ತೇವೆ. ಅವಳು ಏನಾದರೂ ಮಾಡಿದರೆ ನಾವು ಅವಳ ಕಣ್ಣೆದುರೇ ಸುಳ್ಳು ಹೇಳುತ್ತೇವೆ. ಅವಳು ಮೌನವಾಗಿ ಬಿಡ್ತಾಳೆ. ಅಷ್ಟು ಹೇಳಿ ಆ ಕಾಗೆಗಳು ಹಾರಿ ಹೋಗ್ತವೆ. ಅದರ ಜೊತೆಗೆ ಅವಳ ಗೂಡನ್ನು ಕೂಡ ಹಾಳು ಮಾಡುವ ಪ್ಲ್ಯಾನನ್ನು ಹಾಕಿರ್ತಾವೆ. ಇದನ್ನೆಲ್ಲ ಕೇಳಿದ ಮೈನಾ ಹಕ್ಕಿ ದೇಹದಲ್ಲಿ ಶಕ್ತಿಯನ್ನು ಸಂಗ್ರಹಿಸ್ತಾಳೆ. ಒಂದು ಮುಂಜಾನೆ ಚಳಿಗಾಲದ ಕತ್ತಲಿಗೆ ಮಸುಕಾಕುವ ಮುನ್ನ ಅವಳು ತನ್ನ ಮರಿಗಳನ್ನು ಪಕ್ಕದ ದೊಡ್ಡ ಪೊದೆಗೆ ಕೊಂಡು ಹೋಗಿ ಮುಚ್ತಾಳೆ. ನಂತರ ತನ್ನ ಗೂಡಿನಲ್ಲಿ ಮರಿಗಳಿವೆ ಅನ್ನೋ ಥರ ಗೂಡನ್ನು ಮುಚ್ತಾಳೆ. ಅವಳಿಗೆ ಗೊತ್ತು, ಕಾಲು ತನ್ನ ಗೆಳತಿಯ ಜೊತೆ ಕಳ್ಳತನಕ್ಕೋಸ್ಕರ ಬಂದೇ ಬರ್ತಾನೆ ಅಂತ. ಬೆಳಗಿನ ಜಾವದಲ್ಲಿ ಕಾಲು ಮತ್ತು ಅವನ ಗೆಳತಿ ಗೂಡಿನ ಹತ್ತಿರ ಬರ್ತಾರೆ. ಏನಿದೆ ಗೂಡಿನಲ್ಲಿ? ಏನೂ ಇಲ್ಲ, ಮರಿಗಳೂ ಇಲ್ಲ. ಕಾಲು ಮೊದಲು ಗೂಡಿಗೆ ತಲೆ ಹಾಕಿ ನೋಡ್ತಾನೆ. ಅಯ್ಯೋ, ಈ ಮರಿಗಳು ಎಲ್ಲ ಎಲ್ಲಿ ಹೋದ್ವು? ಬೆಳಿಗ್ಗೆ ತಾನೇ ಮೈನಾ ಹಕ್ಕಿ ಈ ಮರಿಗಳನ್ನು ಬಿಟ್ಟು ಹೋಗ್ತಾಳೆ ಅಲ್ವಾ? ಆಗಲೇ ಮೈನಾ ಹಕ್ಕಿ ಮರದ ಕೆಳಗಡೆ ಬಂದು ಮರಿಗಳನ್ನು ಕರೆತರ್ತಾಳೆ. ಕಾಲುವಿಗೆ ಹೇಳ್ತಾಳೆ, ನೀನೇ ಕಳ್ಳ, ನಿನ್ನ ಮೋಸ ನನಗೆ ಗೊತ್ತಾಯಿತು. ನನ್ನ ಮರಿಗಳನ್ನು ಹಿಡಿದು ಹೋಗೋಕೆ ನೀನು ಪ್ಲ್ಯಾನ್ ಮಾಡಿದ್ದೀಯಲ್ವಾ ಅಂತ ಜೋರು ಧ್ವನಿಯಲ್ಲಿ ಮೈನಾ ಹಕ್ಕಿ ಸಿಟ್ಟಿನಿಂದ ಆ ಕಾಗೆಗಳ ಗುಂಪಿಗೆ ಹೇಳ್ತಾಳೆ. ಮೈನಾಳ ಮಾತಿಗೆ ಆ ಕಾಗೆಗಳ ಗುಂಪು ಬೆದರಿತು. ಅಷ್ಟೊತ್ತಿಗೆ ಮೈನಾಳ ಜೊತೆ ಇತರ 2 ಹಕ್ಕಿಗಳು ಸೇರಿಕೊಳ್ತವೆ ಅವಳ ಸಹಾಯಕ್ಕೆ. ಆ ಹೊತ್ತಿಗೆ ಕಾಲುವಿನ ಗೆಳತಿ ಕಾಲುವಿನ ಸಹಾಯಕ್ಕೆ ಬರಲಿಲ್ಲ. ಎಲ್ಲರೂ ಮೈನಾಳ ಧೈರ್ಯ ನೋಡಿ ಬೆಚ್ತಾರೆ. ಅವಳ ಕಣ್ಣುಗಳಲ್ಲಿ ನಂಬಿಕೆಯ ಸೆಳೆತ, ಕೋಪದ ಬೆಂಕಿ ಇತ್ತು. ಕಾಲು ಕಣ್ಣೆದುರು ಮಾತನಾಡಲು ಪ್ರಯತ್ನಿಸ್ತಾನೆ. ಅಯ್ಯೋ ಮೈನಾ, ನಾನೇನು ಮಾಡೇ ಇಲ್ಲ. ಮೈನಾ ಅದೆಷ್ಟು ಶಾಂತವಾಗಿ ಕೊಕ್ಕನ್ನು ತಿದ್ದಿಕೊಂಡು ಅವನ ಮುಂದೆ ತಿರುಗ್ತಾಳೆ. ಮೋಸಗಾರ ಗೆಳೆಯನಿಗೂ ಬೇಕು ಒಂದು ಕೊನೆ. ನಿನ್ನ ಹಿತವಚನ ನನ್ನನ್ನು ಕಟ್ಟಿ ಹಾಕಿದ್ರು ನನ್ನ ಮಕ್ಕಳನ್ನು ಯಾವಾಗಲೂ ನೀನು ಕಾಪಾಡ್ತಾ ಇದ್ದೀಯಾ ಅನ್ನೋ ಭರವಸೆ ಇತ್ತು. ಈ ಮಾತು ಕಾಲುವಿಗೆ ತಲೆಬಾಗುವಂತೆ ಮಾಡಿತು. ಅವನ ರೆಕ್ಕೆ ಹಾರಲು ಮುಂದಾದಾಗ ಉಳಿದ ಹಕ್ಕಿಗಳು ಅವನಿಗೆ ಹಾರಲು ಬಿಡಲಿಲ್ಲ. ಮೈನಾ ತನ್ನ ಮರಿಗಳನ್ನು ಎತ್ತಿ ಕೊಂಬೆಯ ಮೇಲೆ ಹಾರಿಸಿಕೊಂಡು ದೂರದ ಹಸಿರು ಕಾಡಿಗೆ ಹೋಗ್ತಾಳೆ. ಮರುದಿನ ಹಳ್ಳಿಯ ಹಕ್ಕಿಗಳು ಮೈನಾಳ ತಾಳ್ಮೆಗೆ ಪ್ರಶಂಸೆ ನೀಡ್ತಾರೆ. ಮಕ್ಕಳಿಗೆ ಮೈನಾ ತಿಳಿ ಹೇಳ್ತಾಳೆ, ನಮ್ಮ ಮನೆಗೆ ಪ್ರೀತಿ ಬೇಕು, ಆದರೆ ಅಂಧ ನಂಬಿಕೆ ಬಾಹ್ಯತೆಯನ್ನು ಕೆಡುಗೊಳಿಸ್ತದೆ. ಸ್ನೇಹ ಹೃದಯದ ಮೇಲೆ ಬೆಳೆದಿದ್ರೂ ಹೃದಯದ ಮೇಲೆ ಕತ್ತಲೆ ಬಂದರೆ ಅದು ದಾರಿಯಾಗುವುದಿಲ್ಲ. ಮರಿಗಳು ಶಬ್ದ ಮಾಡ್ತಾ ಆಕೆಯ ರೆಕ್ಕೆಗಳ ತುದಿಯಲ್ಲಿ ಹಾರ್ತಾ ಹೊಸ ಗಾಳಿಯನ್ನು ಸ್ಪರ್ಶಿಸ್ತವೆ. ಈ ಕಡೆ ಕಾಲುವಿಗೆ ಗೊತ್ತಾಗಿತ್ತು, ತಾನು ಒಬ್ಬನೇ ಉಳಿದಿದ್ದೇನೆ ಅನ್ನೋದು ಗೊತ್ತಾಯಿತು. ಇತರ ಹಕ್ಕಿಗಳು ಅವನನ್ನು ಚೀಪಾಗಿ ನೋಡ್ತಾ ಇದ್ರು. ಈಗ ಮೈನಾಳ ಸ್ನೇಹ ಅವನಿಗೆ ಶಾಪದಂತೆ ಆಗಿತ್ತು. ಒಬ್ಬ ಒಳ್ಳೆಯ ಸ್ನೇಹಿತೆಗೆ ಮೋಸ ಮಾಡಿದವನು ಯಾವಾಗಲೂ ಭಿಕ್ಷುಕನಂತೆ ಬದುಕ್ತಾನೆ ಎಂಬುದು ಎಲ್ಲ ಕಾಡಿನ ಹಕ್ಕಿಗಳ ನಡುವೆಯೂ ಹಬ್ಬಿ ಹೋಯಿತು. ಮೈನಾ ಹಕ್ಕಿ ಅಲ್ಲಿ ಹೊಸ ಗೂಡನ್ನು ಕಟ್ಟಿದ್ಲು. ಮರಿಗಳ ಹಾರಾಟ ಮೈನಾಳ ಮುಖದಲ್ಲಿ ನಗುವನ್ನು ತರಿಸ್ತಾ ಇತ್ತು. ಪುಟ್ಟ ಮಕ್ಕಳು ಈಗ ತಾಯಿಯ ಪ್ರೀತಿಯಲ್ಲಿ ಆಕೆ ತಂದ ಆಹಾರದಲ್ಲಿ ಮುದ್ದಾಗಿ ಬೆಳೀತಾ ಇದ್ವು. ಈ ಕಥೆಯ ನೀತಿ, ಸ್ನೇಹ ಅಂದರೆ ಶುದ್ಧತೆಯ ನಂಬಿಕೆ. ಮೋಸ ಮಾಡಿದವನಿಗೆ ಯಾವತ್ತೂ ಸೋಲು, ಗಂಡಾಂತರ. ತಾಯಿ ಹೃದಯ ಶಕ್ತಿ ಒಳಗಿನ ಶಕ್ತಿ. ಜಾಗ್ರತೆಯಿಂದ ಬದುಕು ಕಟ್ಟಿಕೊಂಡ್ರೆ ಆ ಗೂಡು ಯಾವತ್ತೂ ಸುರಕ್ಷಿತ.